ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಬಾಗಲಕೋಟೆಯಲ್ಲೂ ಕೂಡ ತಡರಾತ್ರಿ ಮಳೆ ಅಬ್ಬರಿಸಿದೆ. ಇದರ ಪರಿಣಾಮ ಪಾರ್ವತಿ ಹಳ್ಳ ಉಕ್ಕಿ ಹರಿದಿದೆ. ಗುಳೇದಗುಡ್ಡ ಪಾರ್ವತಿ ಹಳ್ಳದ ಸೇತುವೆ ಜಲಾವೃತವಾಗಿದೆ. ಜಲಾವೃತವಾದ ರಸ್ತೆಯಲ್ಲಿ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಸೇತುವೆ ಇಲ್ಲದೇನೆ ಸಮಸ್ಯೆಯಾಗಿದೆ. ಸಾವುಜಿ ಹೋಟೆಲ್ ಗರಾಜ್ಗೆ ಮಳೆ ನೀರು ನುಗ್ಗಿದೆ. ರಸ್ತೆಗಳು ಜಲಾವೃತ ಆಗಿರುವುದರಿಂದ ನಡೆದಾಡೋದಕ್ಕೂ ಕೂಡ ಕಷ್ಟವಾಗ್ತಾ ಇದೆ ವಿದ್ಯಾರ್ಥಿಗಳಿಗೆ. ಅಕ್ಕಪಕ್ಕದ ಹೋಟೆಲ್ ಹಾಗೆ ಗರಾಜ್ಗೂ ಕೂಡ ಮಳೆ ನೀರು ನುಗ್ಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ ಎಷ್ಟು ಕಷ್ಟವಾಗ್ತಾ ಇದೆ ಅಂತ ಹೇಳಿದ್ರೆ, ನೂರಾರು ಜನ ಇದೇ ಸೇತುವೆಯ ಮೂಲಕವಾಗಿ ನಿತ್ಯ ಶಾಲಾ ಕಾಲೇಜುಗಳಿಗೆ ಹೋಗೋದು, ಅಂಗಡಿ ಮುಂಗಟ್ಟುಗಳನ್ನ ನೋಡ್ಕೊಳ್ಳುವವರು ಎಲ್ಲರೂ ತಿರುಗಾಡ್ತಾ ಇದ್ರು. ಆ ಸೇತುವೆಗೆ ನೀರು ನುಗ್ಗಿದೆ. ಅರ್ಧಕ್ಕರ್ಧ ಸೇತುವೆ ಮುಳುಗಡೆಯಾಗಿದೆ. ನಡೆದಾಡೋದು ಕೂಡ ಇಟ್ಸ್ ವೆರಿ ಡೇಂಜರ್. ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ. ಚಿಕ್ಕ ಪುಟ್ಟ ಮಕ್ಕಳು ವಿದ್ಯಾರ್ಥಿಗಳು ಹೋಗುವಂಥ ಪರಿಸ್ಥಿತಿನೇ ಇಲ್ಲ. ಒಂದು ಭಾಗದಲ್ಲಿ ಜನ ನಿಂತು ನೋಡ್ತಿದ್ದಾರೆ ಏನು ಮಾಡೋದು ಅಂತ. ಸೇತುವೆ ಜಲಾವೃತವಾಗಿದೆ. ಶಾಲೆಗೆ ಹೋಗುವಂಥ ವಿದ್ಯಾರ್ಥಿಗಳ ಕಷ್ಟ ನೋಡಿ. ಸೈಕಲ್ ಮೇಲೆ ಸಾಹಸ ಮಾಡಬೇಕು, ನಡೆದಾಡ್ಕೊಂಡು ಹೋಗೋದು ಅಸಾಧ್ಯ. ಇಂಥ ಪರಿಸ್ಥಿತಿ ಇದೆ. ಇದು ಬಾಗಲಕೋಟೆ. ರಾತ್ರಿ ಸುರಿದಿರುವಂಥ ಮಳೆಗೆ ಯಾವ ರೀತಿಯಾಗಿ ಆಗಿದೆ ನೋಡಿ. ಇನ್ನು ಪೆಟ್ರೋಲ್ ಬಂಕು ಕೂಡ ಮಳೆ ನೀರು ನುಗ್ಗಿದೆ. ಮತ್ತೊಂದು ಭಾಗದ ದೃಶ್ಯದಲ್ಲಿ ನೀವು ಗಮನಿಸಬಹುದು. ಇದೆಲ್ಲವೂ ಕೂಡ ಪಾರ್ವತಿ ಹಳ್ಳ ಉಕ್ಕಿ ಹರಿದಿರುವುದರ ಪರಿಣಾಮ. ಗುಳೇದಗುಡ್ಡ ಪಾರ್ವತಿ ಹಳ್ಳ ಸೇತುವೆ ಜಲಾವೃತವಾಗಿದೆ. ಬಾಗಲಕೋಟೆಯಲ್ಲಿ ಬೆಳೆ ಕೊಚ್ಚಿ ಹೋಗಿದೆ. ನೀರಲಕೇರಿ ಗ್ರಾಮದಲ್ಲಿ ಜೋಳ, ಕಬ್ಬು ಎಲ್ಲ ಜಲಾವೃತವಾಗಿದೆ. ಮಳೆ ನೀರಿನಲ್ಲಿ ಗೋವಿನ ಜೋಳ ಮುಳುಗಿದೆ. ನೀರಿನ ರಭಸಕ್ಕೆ ಕೊಚ್ಕೊಂಡು ಹೋಗಿದೆ. ಹೊಲದ ಬದು ಅಂತ ಏನ್ ಹೇಳ್ತೀವಲ್ಲ, ಅದು ಕೂಡ ಕೊಚ್ಕೊಂಡು ಹೋಗಿದೆ. ಅಷ್ಟರ ಮಟ್ಟಿಗೆ ವರುಣಾರ್ಭಟ ಇತ್ತು ಬಾಗಲಕೋಟೆ ಭಾಗದಲ್ಲಿ. ಆಗ್ಲೇ ರೈತರು ಮಾತನಾಡ್ತಾ ಇದ್ರು, ಬೆಳೆಗಳೆಲ್ಲ ನಾಶ ಆಗಿರೋದು ಹೇಗೆ, ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಈಗ ನಾವು ದೃಶ್ಯಗಳನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ಬದು ಕೊಚ್ಚಿ ಹೋಗಿದೆ, ಬೆಳೆಗಳೆಲ್ಲ ನಾಶ ಆಗಿದೆ. ನೀರಲಕೇರಿ ಗ್ರಾಮದಲ್ಲಿ ಜೋಳ, ಕಬ್ಬು ಇತ್ಯಾದಿ ಬೆಳೆದಿದ್ರು ಎಲ್ಲವೂ ಜಲಾವೃತವಾಗಿದೆ. ಮಳೆ ನೀರಿಗೆ ಕೊಚ್ಕೊಂಡು ಹೋಗಿದೆ. ಗೋವಿನ ಜೋಳ ಕೂಡ, ಹೊಲದ ಬದುವೆ ಕೊಚ್ಕೊಂಡು ಹೋಗಿದೆ ಅಂದ್ರೆ ಇನ್ನು ಎಷ್ಟು ಮಟ್ಟಿಗೆ ನೀರು ನಿಂತಿರ್ಬೇಕು ಹೇಳಿ ಹೊಲದಲ್ಲಿ. ನೀರಿನ ರಭಸ ಇನ್ನು ಹೇಗಿರ್ಬೇಡ.